ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮರ್ಪಿತಮಪ್ಯಖಿಲೈಸ್ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋऽಪಿ ವಂದ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೇತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರುನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟತಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 14ನೇ ಅಧ್ಯಾಯದ 4ನೇ ಶ್ಲೋಕ. ಹಿಂದೆ ಅನೇಕ ರೀತಿಯಾಗಿ ಈ ಒಂದು ಸಕಲ ಸೃಷ್ಟಿಗೂ ಕೂಡ ನನ್ನಿಂದಲೇನೇ ಆಗಿರುವಂಥದ್ದು, ನನ್ನಲ್ಲಿಯೇ ನನ್ನ ಉದರದಲ್ಲಿ ಇರುವಂತಹ ಜೀವರಾಶಿಗಳನ್ನು ಲಕ್ಷ್ಮೀ ಸ್ವರೂಪವಾದ ಪ್ರಕೃತಿಯಲ್ಲಿ ನಾನು ಇಡುತ್ತೇನೆ. ಅಂತಹ ಲಕ್ಷ್ಮಿಯಿಂದಲೇ ಈ ಎಲ್ಲ ಜಗತ್ತು ಕೂಡ ತಥೋ ಭವತಿ, ಆ ಲಕ್ಷ್ಮೀ ಸ್ವರೂಪವಾದ ಪ್ರಕೃತಿಯಿಂದಲೇ ಎಲ್ಲವೂ ಕೂಡ ಭವತಿ ಹುಟ್ಟಿರುವಂಥದ್ದು ಅಂತ ಹೇಳ್ತಾ ಬಂದ. ಯಾವುದ್ಯಾವುದು ಹುಟ್ಟಿದ್ದು ಅಂತಂದರೆ ಇನ್ನೂ ಹೇಳ್ತಾನೆ 4ನೇ ಶ್ಲೋಕ. ಸರ್ವಯೋನಿಷು ಕೌಂತೇಯ ಮೂರ್ತಯಃ ಸಂಭವಂತಿ ಯಾಃ ತಾಸಾಂ ಬ್ರಹ್ಮ ಮಹದ್ಯೋನಿಃ ಅಹಂ ಬೀಜಪ್ರದಃ ಪಿತಾ. ಹೇ ಕೌಂತೇಯ, ಅರ್ಜುನನೇ, ಸರ್ವಯೋನಿಷು ಯಾಹ ಮೂರ್ತಯಃ ಸಂಭವಂತಿ, ಯಾವ ಯಾವ ಯೋನಿಗಳು ಅಂತಿವೆಯೋ, ತಿರ್ಯಗ್ ಯೋನಿಗಳು, ಮನುಷ್ಯ, ದೇವ, ದೇವತೆಗಳು ಅವರು ಅಮಾನುಷ ಶಕ್ತಿ ಉಳ್ಳವರು. ರಾಕ್ಷಸರು ಬೇರೆ ಅಲ್ಲ, ಅವರು ಮನುಷ್ಯರೇ, ಆದರೆ ಅವರಲ್ಲಿ ಸ್ವಲ್ಪ ಕೆಟ್ಟು ಗುಣಗಳು ಜಾಸ್ತಿ ಇದ್ದಾಗ ಅವರೇ ರಾಕ್ಷಸರಾಗ್ತಾರೆ. ದೇವ, ಮನುಷ್ಯ, ತಿರ್ಯಕ್. ತಿರ್ಯಕ್ ಅಂದರೆ ಅಡ್ಡ ಚಲಿಸುವಂತಹ ಈ ಹಸು ಮೊದಲಾದ ಪ್ರಾಣಿಗಳು, 4 ಕಾಲಿನ ಪ್ರಾಣಿಗಳು ಅಡ್ಡಡ್ಡು ಚಲಿಸುತ್ತೆ. ಅಂತಹ ಇವೇ ಮೊದಲಾದ ಈ ಎಲ್ಲ ಜಾತಿಗಳಿಗೂ ಕೂಡ ಯಾವ ಯಾವ ಶರೀರಗಳು ಅಂತ ಇವೇನೋ ಈ ಎಲ್ಲ ಜಾತಿಗಳಿಗೆ ಅವುಗಳೆಲ್ಲವೂ ಕೂಡ ಯಾಹ ಮೂರ್ತಯ ಸಂಭವಂತಿ ತಾಸಾಂ, ಆ ಎಲ್ಲ ಮೂರ್ತಿಗಳಿಗೆ ಮಹದ್ ಬ್ರಹ್ಮ ಯೋನಿ, ಆ ಮೂಲಭೂತವಾದ ಚೇತನ ಪ್ರಕೃತಿಯಾದ ಲಕ್ಷ್ಮೀದೇವಿ ಭೂಮಿಯಂತೆ ಕಾರಣ. ಈಗ ಒಂದು ವೃಕ್ಷ ಹುಟ್ಟಬೇಕು ಅಂತಾದರೆ ಅದು ಅದಕ್ಕೆ ಮೊಟ್ಟ ಮೊದಲು ಅಂಕುರಿತವಾಗತ್ತೆ. ಅಂಕುರಿತವಾಗಲಿಕ್ಕೆ ಭೂಮಿ ಬೇಕು, ಭೂಮಿ ಕಾರಣ. ಆ ಭೂಮಿಯಲ್ಲಿ ಬೀಜ ಬಿತ್ತಬೇಕಲ್ಲ, ಆ ಒಂದು ಬೀಜ ಬಿತ್ತುವಂತಹ ಕೆಲಸ ನನ್ನದು. ಅರ್ಥಾತ್ ಬೀಜ ಬಿತ್ತುವ ತಂದೆ ನಾನು. ಅಹಂ ಬೀಜ ಪ್ರದಃ ಪಿತಾ, ಬೀಜವನ್ನು ಬಿತ್ತುವಂತಹ ತಂದೆ ನಾನೇ. ಆದ್ದರಿಂದ ಎಲ್ಲದಕ್ಕೂ ಕೂಡ ನಾನೇ, ನನ್ನಿಂದಲೇ ಎಲ್ಲವೂ ಕೂಡ ನನ್ನಿಂದಲೇ ಹುಟ್ಟಿರುವಂಥದ್ದು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ. ಅರ್ಥ ಬರ್ಕೊಳ್ಳಿ. ಅಂದರೆ
ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಸೃಷ್ಟಿ ಆಗತ್ತೆ ಯಾರಿಂದ? ಸೃಷ್ಟಿಯಾದಿಯಲ್ಲಿ ನಾರಾಯಣ ಉದರದಲ್ಲಿ ಜೀವರಾಶಿಗಳಿದ್ದವು. ತದನಂತರ ಜೀವರಾಶಿಗಳನ್ನು ರೇತಸ್ಸಿನ ರೂಪವಾಗಿ ಲಕ್ಷ್ಮೀ ಸ್ವರೂಪವಾದ ಒಂದು ಪ್ರಕೃತಿಯಲ್ಲಿ ಗರ್ಭಂ ದಧಾಮ್ಯಹಂ ಮಮ ಯೋನಿರ್ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಅಂತ ಹೇಳ್ದ. ರೇತಸ್ಸಿನ ರೂಪವಾಗಿ ನಾನು ಅವಳಲ್ಲಿ ಗರ್ಭವನ್ನು ಇಡ್ತೇನೆ ಅಂತ. ಹಾಗಾದ್ರೆ ಸೃಷ್ಟಿಯ ಆದಿಯಲ್ಲಿ ಏನೇ ಅವರಿಗಷ್ಟೇ ಕಾರಣನ? ಸೃಷ್ಟಿಯ ಆದಿಯಲ್ಲಿ ಮಾತ್ರ ಅವರಿಗೆ ಕಾರಣತ್ವ ಉಂಟಾ? ಇಲ್ಲ. ಸೃಷ್ಟಿಯಾದ ಮೇಲೂ ಕೂಡ ಯಾವಾಗಲೂ ಸೃಷ್ಟಿಯನ್ನು ಕುರಿತು ಲಕ್ಷ್ಮೀನಾರಾಯಣರೇ ಕಾರಣರು. ಸೃಷ್ಟಿಕರ್ತ ಬ್ರಹ್ಮ, ಸ್ಥಿತಿಕರ್ತ ವಿಷ್ಣು, ಲಯಕರ್ತ ಶಿವ. ವಿಷ್ಣು ಸ್ಥಿತಿಕರ್ತನೇ, ಸಾಕ್ಷಾತ್ತಾಗಿ ಸ್ಥಿತಿಕರ್ತ. ಸೃಷ್ಟಿಕರ್ತನೂ ಅವನೇ ಬ್ರಹ್ಮನಲ್ಲಿ ಇದ್ದುಕೊಂಡು. ಅದರಿಂದ ಎಲ್ಲದಕ್ಕೂ ನಾವಿಬ್ಬರೇ ಕಾರಣರು. ಅದನ್ನು ಇನ್ನೂ ಒತ್ತಿ ಒತ್ತಿ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ಸರ್ವಯೋನಿಷು, ಸರ್ವಯೋನಿಷು ದೇವ ಮನುಷ್ಯ ತಿರ್ಯಗಾದಿ ಎಲ್ಲ ಜನ್ಮಗಳಲ್ಲಿಯೂ, ಸರ್ವಯೋನಿಷು ದೇವ ಮನುಷ್ಯ ತಿರ್ಯಗಾದಿ ಎಲ್ಲ ಜನ್ಮಗಳಲ್ಲಿಯೂ ಯಾಹ ಮೂರ್ತಯಃ ಯಾವ ಶರೀರಗಳು, ಯಾಹ ಮೂರ್ತಯಃ ಯಾವ ಶರೀರಗಳು ಸಂಭವಂತಿ ಹುಟ್ಟುತ್ತವೆಯೋ, ಸಂಭವಂತಿ ಹುಟ್ಟುತ್ತವೆಯೋ ತಾಸಾಂ ಅವುಗಳಿಗೆ, ತಾಸಾಂ ಅವುಗಳಿಗೆ ಮಹತ್ ಬ್ರಹ್ಮ ಶ್ರೀ ಮಹಾಲಕ್ಷ್ಮಿಯು ಮಹತ್ ಬ್ರಹ್ಮ ಮಹಾಲಕ್ಷ್ಮಿಯು ಯೋನಿಹಿ ಭೂಮಿಯಂತೆ ಕಾರಣಳು. ಯೋನಿಹಿ ಭೂಮಿಯಂತೆ ಕಾರಣಳು. ಯೋನಿ ಶಬ್ದಕ್ಕೆ ಅನೇಕ ಅರ್ಥ. ಹೆಂಡತಿ ಅಂತ ಅರ್ಥ ಇದೆ, ಕಾರಣ ಅಂತ ಅರ್ಥ ಇದೆ. ಭೂಮಿಯಂತೆ ಕಾರಣಳು. ಕೌಂತೇಯ ಎಲೈ ಅರ್ಜುನನೇ, ಕೌಂತೇಯ ಎಲೈ ಅರ್ಜುನನೇ, ಅಹಂ ನಾನು, ಅಹಂ ನಾನು ಬೀಜಪ್ರದ ಗರ್ಭಾಧಾನ ಮಾಡುವ, ಗರ್ಭಾಧಾನ ಮಾಡುವ ಪಿತಾ ತಂದೆಯು, ಪ್ರಶ್ನೆ ಇದ್ರೆ ಕೇಳಿ. ನಮಸ್ಕಾರ ಆಚಾರ್ಯ. ಇದು ಹುಟ್ಟೋ ಮುಂದೆ 8ನೇ ಅಧ್ಯಾಯದಲ್ಲಿ ಹೋಗೋ ಮುಂದೂನು ನಿಮ್ಗೇನಾದ್ರು ಮೋಕ್ಷ ಗೀಕ್ಷ ಬೇಕಾದ್ರೆ ಮೊದಲು ಮಹಾಲಕ್ಷ್ಮಿ ಅಂತರ್ಗತ ನಾರಾಯಣಂದು ಅನುಗ್ರಹ ಇದ್ರೆ ನಿಮ್ಗೆ ಟಿಕೆಟ್ ಸಿಗೋದು, ಇಲ್ದರೆ ನಿಮ್ಗೆ ಟಿಕೆಟ್ ಇಲ್ಲ. ಸರ್ಕಲ್ ನಲ್ಲಿ ಹೋಗ್ತಾ ಇರ್ಬೇಕು. ಮತ್ತೆ ಪುನರ್ಜನ್ಮ ಪುನರ್ಮರಣ, ಪುನರ್ಜನ್ಮ ಪುನರ್ಮರಣ. ಅವಳು ಸ್ವಲ್ಪ ಡಿಫಿಕಲ್ಟ್, ಅಷ್ಟು ಈಸಿಲಿ ಆಗಿ ಕೊಟ್ಬಿಡಲ್ಲ ಹೊರ.
ಸೊ ಅದು ಇನ್ನೊಂದು ಯಾವುದೋ ಅಧ್ಯಾಯದಲ್ಲಿ ಬರುತ್ತೆ, ಜ್ಞಾಪಕ ಇಲ್ಲ, ಬಟ್ ಬರುತ್ತೆ. ಧನ್ಯವಾದ. ಸರಿ, ಈ ಒಂದು ಪ್ರಕೃತಿಯಿಂದ ಅನೇಕ ಜೀವರಾಶಿಗಳು ಹುಟ್ಟಿವೆ ಅಂತ ಹೇಳಿದ. ಅಷ್ಟೇ ಅಲ್ಲ, ಅನೇಕ ಗುಣಗಳೂ ಹುಟ್ಟಿವೆ. ಮುಖ್ಯವಾಗಿ ಸತ್ವ ರಜಸ್ತಮೋ ಗುಣಗಳು. ಈ ಒಂದು ಜೀವನಿಗೆ ನಾವು ಅನ್ಕೊಳ್ಬೋದು, ಅಷ್ಟು ಕರುಣಾಳುವಾದ ಪರಮಾತ್ಮ ಎಲ್ಲರನ್ನೂ ಅಟ್ ಎ ಟೈಮ್ ಒಂದೇ ಏಟಿಗೇನೆ ಮೋಕ್ಷವನ್ನು ಕೊಡ್ಬೋದಲ್ಲ, ಕರುಣಾಮಯಿ ಅಂತಂದರೆ ಅವರವರ ಗುಣಗಳಿಗೆ ಅನುಸಾರವಾಗಿ ಅವರಲ್ಲಿ ನಿಂತು ಕರ್ಮವನ್ನು ಮಾಡಿಸ್ತಾನೆ. ಅಲ್ಲ, ಅವರಲ್ಲಿ ಗುಣಗಳನ್ನೇ ಜಾಸ್ತಿ ಮಾಡ್ಬೋದಲ್ಲ. ಇಷ್ಟು ಅರ್ಧ ಕೆ ಜಿ ಡಬ್ಬದಲ್ಲಿ 1 kg ಐಟಮ್ನ ಹಾಕ್ಲಿಕ್ಕಾಗುತ್ತಾ? ಡಬ್ಬಿ ಇರೋದೇ ಅಷ್ಟು, ಆ ಒಂದು ಜೀವನ ಒಂದು ಯೋಗ್ಯತೆ ಇರೋದೇ ಅಷ್ಟು. ಬರ್ತಾ ಬರ್ತಾ ಜಾಸ್ತಿ ಆಗಬಹುದು, ಅಥವಾ ಅವನು ಎಷ್ಟು ಇರ್ತದೋ ಆ ಒಂದು ಯೋಗ್ಯತೆ, ಅದಕ್ಕೆ ತಕ್ಕ ಹಾಗೆ ಆದರೂ ಅವನು ಪ್ರಯತ್ನ ಮಾಡಿ ಎಲ್ಲ ತಿಳ್ಕೊಂಡಾಗ ಮೋಕ್ಷ ಕೊಡಬಹುದು. ಅವನು ಪ್ರಯತ್ನನೇ ಮಾಡೋದಿಲ್ಲ. ಅದಕ್ಕೆ ಪರಮಾತ್ಮ ಎಲ್ಲರಿಗೂ ಕರುಣಾಮಯಿ ಆಗಿದ್ದರೂ ಎಲ್ಲರಿಗೂ ಒಂದೇ ಸಮಯದಲ್ಲಿ ಮೋಕ್ಷವನ್ನು ಕೊಡೋದಿಲ್ಲ. ಯಾಕೆ? ಎಲ್ಲದರಲ್ಲಿ ಯಾವ ಗುಣಗಳಿದೆ, ಎಲ್ಲ ಜೀವರಾಶಿಗಳು ಯಾವ ಗುಣಗಳಿದೆ? ಇಂತಹ ಸತ್ವರಜಸ್ತಮ ಗುಣಗಳು. ಈಗ ಅದನ್ನು ಯಾಕೆ ಹೇಳ್ತಾ ಇದ್ದಾನೆ? ಮೋಕ್ಷದ ಬಗ್ಗೆ ಹೇಳಿದರೆ ಆಯಿತು, ಅದನ್ನು ಹೇಗೆ ಪಡಿಬೇಕು ಅಂತ ಹೇಳಿದರೆ ಆಯಿತು. ತಪ್ಪು. ನಾವು ಇಂಥಲ್ಲಿದ್ದೇವೆ, ಇಂತಹ ಸಂಸಾರ ಬಂಧನಕ್ಕೆ ನಾವು ಒಳಗಾಗಿದ್ದೇವೆ ಅಂತ ಅವನಿಗೆ ಗೊತ್ತಾದರೆ, ವಾಹ್, ಈ ಸಂಸಾರ ಬಂಧನದಿಂದ ನಾವು ಮುಕ್ತರಾಗಬೇಕು ಅಂತ ಅವನು ಪ್ರಯತ್ನ ಪಡ್ತಾನೆ. ನಮ್ಮನ್ನು ಯಾರೇ ಕೇಳೋರು? ನಾವೇ ಸ್ವತಂತ್ರ, ಫ್ರೀಡಮ್. 47ರಲ್ಲೇ ಫ್ರೀಡಮ್ ಸಿಕ್ಕಿದೆ ನಮಗೆ. ಇವಾಗಲೂ ಕೂಡ ಯಾರೂ ತಡೆಯೋರಿಲ್ಲ. ನಮಗೆ ಬೇಕಾದನ್ನು ಮಾಡ್ತೇವೆ, ಬೇಕಾದನ್ನು ತಿಂತೇವೆ, ಕೈಯಲ್ಲಿ ಬೇಕಾದಷ್ಟು ದುಡ್ಡು ಓಡಾಡುತ್ತೆ. ಯಾರು ತಡೆಯೋರು ನಮ್ಮನ್ನು? ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ಇದ್ದೇವೆ ಅಲ್ಲ, ಇನ್ನೇನು ಬೇಕು ಇದಕ್ಕಿಂತ ಅಂತ ಈ ಒಂದು ಮನೋಭಾವನೆಯಲ್ಲಿಯೇ ಇರ್ತಾರೆ ಎಲ್ಲರೂ. ಸ್ವಲ್ಪ ಅಲ್ಲಿಗೆ ಹೋಗ್ಬಂದ್ವಿ, ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಅಂದರೆ ಇಲ್ಲಿ ಬಂಧನಕ್ಕೊಳಗಾಗಿದ್ದರೂ ಅಲ್ಲಿ ಹೋಗಿ ರಿಲ್ಯಾಕ್ಸ್ ಆಯಿತು. ಅದ್ಭುತವಾದ ರಿಲ್ಯಾಕ್ಸೇಷನ್, ದೊಡ್ಡ ಸ್ಟೇಷನ್ನೇ ಮೇಲಿದೆ ಮೋಕ್ಷ. 1 ವಾರ ಕೆಲಸ ಮಾಡಿಬಿಟ್ಟಿರ್ತಾನೆ, ವೀಕೆಂಡಲ್ಲಿ ಒಂದು ರಿಲ್ಯಾಕ್ಸೇಷನ್ ಬೇಕಾಗುತ್ತೆ, ಯಾವುದೋ ಒಂದು ಹಿಲ್ ಸ್ಟೇಷನ್ಗೆ ಹೋಗಿ ಕೂಡ್ತಾನೆ. ಅಬ್ಬಾ, ಅದ್ಭುತ ಆಯಿತು. ಶಾಂತ ವಾತಾವರಣ, ತಂಪಾದ ಗಾಳಿ ಬೀಸ್ತಾ ಇದೆ, ಅದ್ಭುತವಾದ ಸೀನ್ರಿ, ಮನಸ್ಸಿಗೆ ಹಗುರ ಆಗುತ್ತೆ. ಬಾ, ರಿಲ್ಯಾಕ್ಸ್ ಆಯಿತು. ದೊಡ್ಡ ಹಿಲ್ ಸ್ಟೇಷನ್, ಎಷ್ಟು ಎತ್ತರಕ್ಕಿದೆ ವೈಕುಂಠ. ಅಲ್ಲಿರುವಂತಹ ಪ್ರಕೃತಿ ಸೌಂದರ್ಯ ಏನು, ಅಲ್ಲಿ ಬೀಸುವಂತಹ ಗಾಳಿ ಹೇಗೆ, ಎಲ್ಲಿ ನೋಡಿದಲ್ಲಿ, ಎಲ್ಲಿ ಕುಳಿತಲ್ಲಿ ಮನಸ್ಸಿಗೆ ಆನಂದ. ಸಾಕ್ಷಾತ್ ಪರಮಾತ್ಮನೇ ಇದ್ದಾನೆ. ಅಲ್ಲಿರುವಂಥ ಸಕಲ ವಸ್ತುಗಳು ಪರಮಾತ್ಮ ಸ್ವರೂಪ. ಅದರ ಬಗ್ಗೆ ವಿಚಾರ ಮಾಡೋದು ಯಾವಾಗ ಅಂತಂದರೆ, ನಾನು ಈ ಒಂದು ಸಂಸಾರದ ಚಕ್ರದಲ್ಲಿ ಸಿಗಿಬಿದ್ದಿದ್ದೇನೆ. ಸತ್ವಗುಣ ರಜಸ್ತಮೋ ಗುಣಗಳು ಇವುಗಳು ನನ್ನನ್ನು ಬಂಧಿಸಿವೆ, ಇದರಿಂದ ನಾನು ಮುಕ್ತನಾಗಬೇಕು, ಇದೊಂದು ಬಂಧನದಲ್ಲಿ ಇದ್ದೇನೆ ಅನ್ನೋದು ಅರಿವು ಬರಬೇಕಲ್ಲ ಅವನಿಗೆ. ಅದಕ್ಕೋಸ್ಕರವಾಗಿ ಸತ್ವಾದಿ ಗುಣಗಳ ಬಗ್ಗೆ ಪರಮಾತ್ಮ ಹೇಳ್ತಾ ಇದ್ದಾನಿಲ್ಲಿ. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ.
ಮೂರು ಗುಣಗಳು ಸತ್ವರ್ಜಸ್ತಮೋ ಗುಣಗಳು ಇತಿ ಗುಣಾಃ ಪ್ರಕೃತಿ ಸಂಭವಾಃ. ಮೂಲ ಪ್ರಕೃತಿ ಚೇತನಾತ್ಮಕವಾದಂತಹ ಅಚಿತ್ತಲ್ಲ, ಚಿತ್ ಪ್ರಕೃತಿ, ಅದು ಲಕ್ಷ್ಮೀ ಸ್ವರೂಪ. ಆ ಒಂದು ಲಕ್ಷ್ಮೀ ಸ್ವರೂಪವೇನೇ ಮೂರು ರೀತಿಯಾಗಿ ಡಿವೈಡ್ ಆಗುತ್ತೆ. ಸತ್ವ ಅಥವಾ ಆ ಒಂದು ಪ್ರಕೃತಿ, ಚಿತ್ ಪ್ರಕೃತಿಯಿಂದಾಗಿ ಮೂರು ಗುಣಗಳು ಸತ್ವ ರಜಸ್ ತಮಸ್ಸು. ಚೇತನ ಪ್ರಕೃತಿಯಿಂದ ಮಹಾಲಕ್ಷ್ಮಿಯಿಂದ ಸೃಷ್ಟಿಯ ಕಾಲದಲ್ಲಿ ಹೊರಗೆ ಬರುತ್ತೆ. ಅತ್ಯಂತ ಸದ್ಗುಣ ಭರಿತಳು, ಸತ್ವ ಸಂಪನ್ನಳು, ಸತ್ವ ಗುಣಕ್ಕೆ ಅಭಿಮಾನಿಯಾದವಳು ಸಾಕ್ಷಾತ್ ಲಕ್ಷ್ಮೀದೇವಿಯೇ, ಶ್ರೀದೇವಿಯೇನೆ. ಆ ಶ್ರೀದೇವಿಗೆ ಅದಕ್ಕೆ ಯಾವುದೇ ರೀತಿ ಭೇದ ಇಲ್ಲ. ಇನ್ನೊಂದು ಭೂದೇವಿಯೇನೆ, ಆದರೆ ಸ್ವಲ್ಪ ವ್ಯತ್ಯಾಸ ಇದೆ, ಸರಿನಾ? ಅಂದರೆ ಭೂದೇವಿ ಲಕ್ಷ್ಮೀ ಒಂದು ಅಂಶ ಅಷ್ಟೇ, ಲಕ್ಷ್ಮಿಯೇನೇ ಅಲ್ಲ. ನೆಕ್ಸ್ಟ್ ದುರ್ಗಾದೇವಿ. ಈಗ ಸತ್ವ ಗುಣಕ್ಕೆ ಅಭಿಮಾನಿ ಶ್ರೀದೇವಿ. ಆ ಒಂದು ಸತ್ವಗುಣ ಒಳ್ಳೆಯ ಗುಣಗಳಿಗೆ, ಸತ್ವಗುಣ ಅಂದರೆ ಒಳ್ಳೆಯ ಗುಣಗಳು, ಜ್ಞಾನ, ಆನಂದ, ಪರಮಾತ್ಮನಲ್ಲಿ ವಿಶೇಷವಾದ ಭಕ್ತಿ, ಗುರು ಹಿರಿಯರಲ್ಲಿ ಆದರ, ಇನ್ನೂ ಪರಮಾತ್ಮನ ಬಗ್ಗೆ ಕೇಳಬೇಕು ಎನ್ನುವಂತಹ ಮನಸ್ಸು, ಈ ಎಲ್ಲ ಶುಭ ಗುಣಗಳು ಅಂತೇನಿವೆ, ಒಳ್ಳೆಯ ಕ್ವಾಲಿಟಿಗಳು, ಪರಮಾತ್ಮ ವಿಷಯಕವಾದ ಕ್ವಾಲಿಟಿಗಳು ಅಂತೇನಿವೆ, ಅವುಗಳೆಲ್ಲವೂ ಕೂಡ ಸತ್ವಗುಣದ ಪ್ರತೀಕ. ಈ ವ್ಯಕ್ತಿ ಎಷ್ಟು ಮಾಡಿದರೂ, ಎಷ್ಟು ನೊಂದರೂ ಪರಮಾತ್ಮನನ್ನು ಬಿಡ್ತಾ ಇಲ್ಲ, ಎಷ್ಟೇ ಕಷ್ಟ ಬಂದರೂ ಪರಮಾತ್ಮನನ್ನ ಎಂದೂ ಬೈದಿಲ್ಲ, ಇನ್ನೂ ನಂಬಿ ಅವನ ಇನ್ನೂ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ ಅಂದರೆ ಸತ್ವಗುಣ ಜಾಸ್ತಿ ಇದೆ ಅಂತ ಅರ್ಥ. ರಜೋಗುಣ ಅಂತಂದ್ರೆ ಈ ಸೃಷ್ಟಿಯ ಆದಿಯಲ್ಲಿಯೇನೆ ರಜೋಗುಣ ಅಭಿಮಾನಿ. ರಜಸ್ಸು ಅಂತಂದ್ರೆ ಅದು ಬರೀ ಕರ್ಮವನ್ನ ಪ್ರಚೋದನೆ ಮಾಡುವಂಥದ್ದು, ಬರೀ ಕೆಲಸ. ನಾ ಅದನ್ನು ಮಾಡಬೇಕು, ನಾ ಇದನ್ನು ಮಾಡಬೇಕು, ಅದನ್ನು ಸಾಧನೆ ಮಾಡಬೇಕು, ಇದನ್ನು ಸಾಧನೆ ಮಾಡಬೇಕು. ಅಲ್ಲಿ ಬ್ರಹ್ಮ ವಿಷಯಕವಾದ ಕ್ರಿಯಾ ಕಡಿಮೆ ಇರ್ತದೆ. ಬರೀ ತನ್ನ ಬಗ್ಗೆ ವಿಚಾರ ಮಾಡುವಂಥ, ನಾನು ಇಂಥ ಸ್ಟೇಜಿಗೆ ಬರಬೇಕು, ನಾನು ಇಂಥದ್ದನ್ನು ಪಡಿಬೇಕು, ಅಂಥದ್ದನ್ನು ಮಾಡಬೇಕು ಅನ್ನುವಂಥದ್ದು ಏನಿದೆ, ಅದು ರಜೋಗುಣದ ಪ್ರತೀಕ. ಇನ್ನೂ ಪಡಿಬೇಕು, ನಾನು ಇನ್ನೂ ಓದಬೇಕು, ರಾತ್ರೆಲ್ಲ ಕೂತು ಓದ್ತಾ ಇರ್ತಾರೆ, ಇಷ್ಟು ದೊಡ್ಡ ಸಾಧನೆ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಬರೀ ತನ್ನ ಬಗ್ಗೆ ವಿಚಾರ ಮಾಡುವಂಥದ್ದು, ಅದು ರಜೋಗುಣದ ಪ್ರತೀಕ. ಅಂತಹ ರಜೋಗುಣಕ್ಕೆ ಭೂದೇವಿ ಅಭಿಮಾನಿ. ಧರಾದೇವಿ, ಭೂದೇವಿ ಇಬ್ಬರೂ ಒಂದೇ. ಈ ನಾರಾಯಣಾಷ್ಟಾಕ್ಷರ ಪ್ರತಿಪಾದ್ಯವಾದ ಮೂರ್ತಿಯಲ್ಲಿ ಲಕ್ಷ್ಮೀಧರಾಭ್ಯ ಮಾಶ್ಲಿಷ್ಟ ಸ್ವಮೂರ್ತಿ ಗಣಮಧ್ಯಗಃ, ಇಬ್ಬರು ಹೆಂಡಂದಿರ ತನ್ನ ತೊಡೆಯ ಮೇಲೆ ಕೂಡಿಸ್ಕೊಂಡಿರ್ತಾನೆ ನಾರಾಯಣ. ಬಲ ತೊಡೆಯ ಮೇಲೆ ಲಕ್ಷ್ಮಿ, ಎಡ ತೊಡೆಯ ಮೇಲೆ ಧರ ಅರ್ಥಾತ್ ಭೂದೇವಿ. ಇವಳು ರಜೋಗುಣಕ್ಕೆ ಅಭಿಮಾನಿ. ತಮೋಗುಣಕ್ಕೆ ಅಭಿಮಾನಿ ಅಂದ್ರೆ ಬರೀ ಕೆಟ್ಟ ಕೆಲಸಗಳಲ್ಲಿ, ಅಂದ್ರೆ ಅವೈದಿಕವಾದಂತಹ ಕ್ರಿಯೆಗಳಲ್ಲಿಯೇನೇ ಸದಾಕಾಲ ಮನಸ್ಸು, ಮತ್ತೊಬ್ಬರನ್ನ ಹಿಂಸಿಸುವಂತಹ ಕ್ರಿಯೆಗಳಲ್ಲಿಯೇನೇ ಸದಾಕಾಲ ಮನಸ್ಸು. ಇದು ತಮೋಗುಣದ ಪ್ರತೀಕ. ನೋಡಿ, ದುರ್ಯೋಧನ ಹೇಳ್ತಾನೆ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮ್ಯ ಧರ್ಮಂ ನಚಮೇ ನಿವೃತ್ತಿ. ಅತ್ಯಂತ ತಮೋಗುಣದ ಮೂರ್ತಿಮತ್ತಾಗಿ ಬಂದಿದೆ. ಧರ್ಮ ಗೊತ್ತಿದೆ, ಅದು ಪ್ರವೃತ್ತಿ ಮಾಡಲಿಕ್ಕೆ ಆಗ್ತಿಲ್ಲ. ಅಧರ್ಮ ಗೊತ್ತಿದೆ, ಆದರೆ ಅದರಿಂದ ನಿವೃತ್ತನಾಗಲಿಕ್ಕೆ, ಮರಳಿ ಬರಲಿಕ್ಕೆ ಆಗ್ತಾ ಇಲ್ಲ ಅಧರ್ಮದಿಂದಾಗಿ. ಯಾಕೆ ಅವನಲ್ಲಿ ಅಷ್ಟು ತಮೋಗುಣ ಇದೆ. ನೋಡಿ, ನಿಮ್ಮಲ್ಲಿ ತಮೋಗುಣ ಜಾಸ್ತಿ ಆಯಿತು ಅಂತಂದರೆ ದುರ್ಗಾದೇವಿಯ ಒಂದು ಸ್ತೋತ್ರ ಮಾಡಬೇಕಂತೆ. ದುರ್ಗಾದೇವಿ ಸುಳಾದಿ, ಈ ಸಪ್ತಶತಿ ಪಾರಾಯಣ ಇತ್ಯಾದಿಗಳನ್ನು ಮಾಡಿದಾಗ ಸ್ವಲ್ಪ ತಮೋಗುಣ ಕಡಿಮೆ ಆಗತ್ತೆ. ಅಲ್ರಿ ಆಚಾರ್ಯ, ಇವೆಲ್ಲ ಭಗವದ್ವಿಷಯಕವಾದದ್ದು. ದುರ್ಗಾದೇವಿ ಸ್ತೋತ್ರ ಮಾಡಬೇಕು, ಸಪ್ತಶತಿ ಪಾರಾಯಣ ಮಾಡಬೇಕು ಎಲ್ಲ ಹೇಳಿಕತ್ತೀರಿ.
ಅದನ್ನು ಮಾಡಲಿಕ್ಕೆ ಮನಸ್ಸು ಬರಬೇಕಲ್ಲ, ತಮೋಗುಣ ಇದ್ದವರೆ ಅದೇ ಬರುತ್ತೆ. ಅದಕ್ಕೆ ಇನ್ನೊಬ್ಬ ಆಚಾರ ಹತ್ರ ಆದರೂ ಹೇಳಿ ಇವರ ನಕ್ಷತ್ರ ಇವನ ಉದ್ದೇಶ ಸ್ವಲ್ಪ ಪಾರಾಯಣ ಮಾಡಿ ತಮೋಗುಣ ಬರ್ತಾ ಬರ್ತಾ ಕಡಿಮೆ ಆದಾಗ ಅವನಿಂದನೇ ಮಾಡಿಸ್ಬೇಕು. ಜಾಸ್ತಿ ಆದವನಿಗೆ ಅಲ್ಲಿ ಮನಸ್ಸೇ ಹೋಗೋದಿಲ್ಲ, ಜಪ್ಪಯ್ಯ ಅಂದ್ರೂ ಹೋಗೋದಿಲ್ಲ. ಪರಮಾತ್ಮ ವಿಷಯಕವಾದ ವಸ್ತುಗಳಲ್ಲಿ ಪುರಾಣ ಇತಿಹಾಸಾದಿಗಳಲ್ಲಿ ಹೋಗೋದೇ ಇಲ್ಲ, ಕಲಿಬೇಕು ಮಾಡಬೇಕು ಅಂತ ಅನ್ನೋದೇ ಇಲ್ಲ ಅವನು. ಈ ರೀತಿ ಆಯಾಯ ಗುಣಗಳಿಗೆ ಆಯಾಯ ಕೆಲವೊಂದು ಕ್ವಾಲಿಟಿಗಳು ಅಂತಿವೆ. ಆದ್ದರಿಂದ ಸತ್ವಗುಣಕ್ಕೆ ಶ್ರೀದೇವಿ ಅಭಿಮಾನಿ, ರಜೋಗುಣಕ್ಕೆ ಭೂದೇವಿ, ತಮೋಗುಣಕ್ಕೆ ದುರ್ಗಾದೇವಿ. ಇಂತಹ ಲಕ್ಷ್ಮಿಯ 3 ರೂಪಗಳೇ. ಈ 3 ರೂಪಗಳು ದೇಹದಲ್ಲಿ ಇರುವಂತಹ ಜೀವನಿಗೆ, ನಾಶರಹಿತನಾದ ಜೀವನಿಗೆ ಬಂಧಕವಾಗಿವೆ. ಸತ್ವಗುಣ ಜಾಸ್ತಿ ಆಯಿತು ಅಂದರೂ ಕೂಡ ಬಂಧಕ, ಯಾವುದೂ ಜಾಸ್ತಿ ಆಗಬಾರದು. ತಮೋಗುಣ ಜಾಸ್ತಿ ಆಯಿತು ಅಂದರೆ ಅಧಃಪತನನೇ. ರಜೋಗುಣ ಜಾಸ್ತಿ ಆದರೆ ಮತ್ತೆ ಈ ಒಂದು ಸಂಸಾರ ಚಕ್ರದಲ್ಲೇ ತಿರುಗ್ತಾ ಇರ್ತಾನೆ. ಸತ್ವಗುಣ ಜಾಸ್ತಿ ಆದರೂ ಕೂಡ ಬಂಧಕ, ಜಾಸ್ತಿ ಆಗಬಾರ್ದು, ಸಮವಾಗಿರಬೇಕು. ಜಾಸ್ತಿ ಆದಾಗ ಅಹಂಕಾರ ಬರುತ್ತೆ. ಅಹಂಕಾರದಿಂದ ಇನ್ನೇನೇನೋ ಕೆಲಸ ಮಾಡಿ ಅವನು ಅಧಃಪತನವನ್ನು ಹೊಂದುತ್ತಾನೆ. ಎಷ್ಟು ಮ್ಯಾನೇಜಲ್ಲೇ ಇರಬೇಕು, ಎಲ್ಲವೂ ಕೂಡ ಸಮವಾಗಿ ಇರಬೇಕು. ಆದ್ದರಿಂದ ಇಂತಹ 3 ಗುಣಗಳು ಅವ್ಯಯನಾದ ದೇಹದಲ್ಲಿ ಇರುವಂತಹ ದೇಹಿನಂ ಜೀವನಿಗೆ ಜೀವನನ್ನ ನಿಬಧ್ನಂತಿ ಬಂಧಿಸುತ್ತವೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಅರ್ಥ ಬರ್ಕೊಳ್ಳಿ. ಮಹಾಬಾಹೋ, ಎಲೈ ಮಹಾಬಾಹುವೆ, ಮಹಾಬಾಹೋ ಎಲೈ ಮಹಾಬಾಹುವೆ, ಪ್ರಕೃತಿ ಸಂಭವಾಹ, ಪ್ರಕೃತಿ ಸಂಭವಾಹ ಆ ಚೇತನ ಪ್ರಕೃತಿಯ ಅಂಶಗಳಾದ ಸತ್ವಂ ರಜಸ್ತಮ ಇತಿ ಗುಣಾಃ, ಸತ್ವಂ ರಜಸ್ತಮ ಇತಿ ಗುಣಾಃ, ಸತ್ವ ರಜಸ್ಸು ತಮಸ್ಸು ಎಂಬ ಗುಣಗಳು, ಸತ್ವ ರಜಸ್ ತಮಸ್ಸು ಎಂಬ ಗುಣಗಳು ಅದಕ್ಕೆ ಅಭಿಮಾನಿಯಾದ ಶ್ರೀ ಭೂದುರ್ಗಾದೇವಿಯರು, ಅವುಗಳಿಗೆ ಅಭಿಮಾನಿಯಾದ ಶ್ರೀ ಭೂದುರ್ಗಾದೇವಿಯರು ದೇಹದಲ್ಲಿರುವ ಅವ್ಯಯಂ ಸ್ವರೂಪತಃ ನಾಶರಹಿತನಾದ, ಅವ್ಯಯಂ ಸ್ವರೂಪತಃ ನಾಶರಹಿತನಾದ ದೇಹಿನಂ ಜೀವನನ್ನು ನಿಬಧ್ನಂತಿ ಬಂಧಿಸುತ್ತವೆ. ನಿಬಧ್ನಂತಿ ಬಂಧಿಸುತ್ತವೆ ಅಂದರೆ ಈಗ ಒಬ್ಬ ಮನುಷ್ಯನಲ್ಲಿ 3 ಗುಣಗಳು ಇರ್ತವೆ. ಇವನು ಬರೀ ಕೆಟ್ಟ ಕೆಲಸ ಮಾಡ್ತಾ ಇದ್ದಾನೆ ಅಂತಂದ್ರೆ ಬರೀ ತಮೋ ಗುಣ ಇದೆ ಅಂತ ಅರ್ಥ ಅಲ್ಲ. ಸತ್ವವೂ ಇದೆ, ರಜಸ್ಸೂ ಇದೆ, ಆದರೆ ತಮಸ್ಸಿನ ಪ್ರಮಾಣ ಜಾಸ್ತಿ ಇದೆ. ಇವನು ಬರೀ ಯಾವಾಗಲೂ ತನ್ನ ಏಳಿಗೆ, ತನ್ನ ಸಂಸಾರದ ಬಗ್ಗೆ ಅದನ್ನೇ ವಿಚಾರ ಮಾಡ್ತಾ ಇರ್ತಾನೆ. ಅದನ್ನು ಅಚೀವ್ ಮಾಡಬೇಕು, ಇದನ್ನು ಮಾಡಬೇಕು, ಬರೀ ಅದನ್ನು ಸಾಧಿಸೋದ್ರಲ್ಲೇ ಇರ್ತಾನೆ.
ಅಂತಂದ್ರೆ ಅವನಲ್ಲಿ ಎಲ್ಲವೂ ಇದೆ, ಅದೇ ರಜೋಗುಣದ ಪ್ರಮಾಣ ಜಾಸ್ತಿ ಇದೆ. ಸಾಧಿಸೋದು ಬಹಳಿದೆ, ಆದರೆ ನಿಜವಾದ ಸಾಧನೆ ಅಂದರೆ ಪರಮಾತ್ಮನನ್ನು ಹೊಂದೋದು, ಅದೇ ನಿಜವಾದ ಸಾಧನೆ ಅಂತ ತಿಳಿದುಕೊಂಡು ಸದಾಕಾಲ ಪರಮಾತ್ಮನಲ್ಲಿಯೇ ಮನಸ್ಸುಳ್ಳಂತಹ ವ್ಯಕ್ತಿ, ಆ ವ್ಯಕ್ತಿಯಲ್ಲಿ ಸತ್ವಗುಣದ ಪ್ರಮಾಣ ಜಾಸ್ತಿ ಇರ್ತದೆ ಅಂದರ್ಥ. ಮೂರೂ ಗುಣಗಳು ಈಗ ನೋಡಿ, ನಮ್ಮ ಶರೀರದಲ್ಲಿ ವಾತಪಿತ್ತ ಕಫಗಳು ಎಲ್ಲದರಲ್ಲೂ ಎಲ್ಲ ಶರೀರದಲ್ಲೂ ವಾತಪಿತ್ತ ಕಫಗಳು ಇದ್ದೇ ಇರ್ತದೆ. ಅದರ ಪ್ರಮಾಣ ಜಾಸ್ತಿ ಆಯಿತು ಅಂತಾದರೆ ಅದು ಕಫದ ಶರೀರ, ಇದು ವಾತದ ಶರೀರ, ಇದು ಪಿತ್ತದ ಶರೀರ, ಹುಳಿ ತೇಗು ಇತ್ಯಾದಿ ಎಲ್ಲ ಬಂತು ಅಂತಾದರೆ ಅದು ಪಿತ್ತ. ಬಹಳ ತೇಗುಗಳು ಬಂತು, ಗ್ಯಾಸ್ಟ್ರಿಕ್ ಆಯಿತು ಅಂದರೆ ಅದು ವಾತ. ತುಂಬ ಕಫ ಆಗೋದು, ಮೂಗಲ್ಲಿ ನೀರು ಸುರಿಯೋದು, ಅದು ಕಫ. ಎಲ್ಲರಲ್ಲೂ ಕೂಡ ಮೂರು ದೋಷಗಳು ಇದ್ದದ್ದೇ. ಮೂರು ದೋಷಗಳು ಇದನ್ನ ಸತ್ವ ರಜಸ್ತಮ ಅಂದರೆ ಗುಣ ಅಂತ ಹೇಳ್ತೇವೆ ಅಷ್ಟೇ, ಆದರೆ ಇವೆಲ್ಲ ದೋಷಗಳು. ಗುಣ ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನು ಉದ್ಧಾರ ಮಾಡಬೇಕು, ಇವು ಬಂಧಿಸ್ತಾ ಇವೆ. ಹೌದಾ? ಒಬ್ಬ ಜೀವಿಯನ್ನ ಬಂಧಿಸ್ತಾ ಇವೆ. ಗುಣಶಬ್ದ ವಾಚ್ಯವಾದ ದೋಷಗಳಿವು. ಸರಿನಾ? ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ. ಒಂದು ಸಣ್ಣ ಪ್ರಶ್ನೆ ಆಚಾರ್ಯ. ಜೀವ ಆವರಣ ತಗೊಂಡು ಬರುತ್ತೆ. ಆವರಣ ಅಂದ್ರೆ ಸತ್ವ ರಜಸ್ ತಮಸ್. ಅದು ನಮ್ಮ ಜನ್ಮದ್ದು ಪ್ರಾರಬ್ಧ ಕರ್ಮ. ರಜಸ್ ಅದು ಮಧ್ಯಮ. ಸತ್ವ ಅಂದ್ರೆ ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಇದೆ, ಹಂಗ ಅರ್ಥ ಮಾಡ್ಕೋಬಹುದು. ತಮಸ್ ಅಂದ್ರೆ ನಿಮ್ ಸಾಲ ಜಾಸ್ತಿ ಇದೆ, ಸೊ ಸಾಲ ತೀರಿಸ್ಕೋಬೇಕಾದ್ರೆ ಮತ್ತೆ ಬರ್ಬೇಕು. ಬ್ಯಾಂಕ್ ಬ್ಯಾಲೆನ್ಸ್ ಇದ್ರೆ ಅದಕ್ಕೂ ಮತ್ತೆ ಬರಬೇಕು. ಒಟ್ನಲ್ಲಿ ನಿಮ್ಗೆ ಯಾವ ಸಾಲ ತೀರಿಸ್ಬೇಕು ಅಂದ್ರೆ ಇದೇ ಜನ್ಮದಲ್ಲೇ ಆಗ್ಬೋದಲ್ಲ? ಅಷ್ಟು ನಾವು ಪುಣ್ಯಾತ್ಮರಲ್ಲಿ ಆಗ್ಬೋದು. ಒಂದ್ ಸಮಯ ಆಗದೆ ಒಟ್ನಲ್ಲಿ ನಾನು ಏನ್ ಹೇಳಕ್ ಹೋಗ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಯಾವ ಆವರಣನೂ ಇರಬಾರ್ದು ಜೀವದ ಮೇಲೆ. ಅವಾಗ ಲಿಂಗದೇಹ ಭಂಗಕ್ಕೆ ಚಾನ್ಸ್ ಇದೆ. ಇಲ್ದ ನಿಮ್ಗೆ ಗೋವಿಂದ ಹೆಂಗಿಂದ ಆಚೆಗೆ ಬರ್ಬೇಕು ಅಂತ ಅದ್ ನೋಡ್ತಾ ಇರೋದು ನಾನು ಅಷ್ಟೇ. ಎಲ್ಲ ಪ್ರಶ್ನೆ ಹಂಗೆ ಹೋಗ್ತಾ ಇದೆ ನಂದು. ಧನ್ಯವಾದ. ಸರಿ, ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣ ಕೃಷ್ಣ.